ಎಲ್ಲ SC/ST ನಿಗಮದಲ್ಲಿ ಭ್ರಷ್ಟಾಚಾರ ಇದೆ. ಒಂದು ಗಂಗಾ ಕಲ್ಯಾಣ ತೋರಿಸ್ಕೋಬೇಕು ಅಂತಂದ್ರೆ ದುಡ್ಡಿಲ್ಲದೆ ಆಗೋದಿಲ್ಲ. ಬಡವರು SC/ST ಸಲುವಾಗಿ ಮಾಡಿರುವಂತಹ ಕಾರ್ಯಕ್ರಮಕ್ಕೆ ಹಣದ ಲೂಟಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಭ್ರಷ್ಟಾಚಾರ ಇದೆ. ಮುಖ್ಯಮಂತ್ರಿಯ ಮೂಗಿನ ಕೆಳಗಡೆ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದರೆ ಮುಖ್ಯಮಂತ್ರಿಗಳು ಅದಕ್ಕೆ ಮೌನ ಸಮ್ಮತ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟು ನಿಂತಿದ್ದಾರೆ. ಅದಕ್ಕೆ ನಾನೇನು ಹೇಳಿದೆ, ಈ ರಾಜ್ಯದಲ್ಲಿ ಒಂದು ಪೈಪೋಟಿ ಇದೆ. ಯಾರು ಅತಿ ಹೆಚ್ಚು ಲೂಟಿ ಮಾಡ್ತಾರ ಆ ಪೈಪೋಟಿ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲದ ಸದಸ್ಯರು. ಇವತ್ತು ನಾನು ಪೇಪರ್ನಲ್ಲಿ ಒಂದು ಸ್ಟೇಟ್ಮೆಂಟ್ ನೋಡಿ, ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನಮ್ಮದು ಆರ್ಥಿಕವಾಗಿಯೂ ಸುಭದ್ರವಾಗಿದೆ, ರಾಜಕೀಯವಾಗಿಯೂ ಸುಭದ್ರವಾಗಿದೆ. ಸ್ವಾಮಿ, ನೀವು ಆರ್ಥಿಕವಾಗಿ ಸುಭದ್ರ ಇದ್ದರೆ ಈ ವರ್ಷ ಸುಮಾರು 15,000 ಕೋಟಿಗಿಂತ ಬಜೆಟಲ್ಲಿರುವ ಹಣ ಖರ್ಚಾಕ್ ಮಾಡಲಿಲ್ಲ. ಯಾಕೆ ಖರ್ಚು ಮಾಡಲಿಲ್ಲ? ನಿಮ್ಮ ಹತ್ರ ಹಣ ಇಲ್ಲ, ಅದಕ್ಕೆ ಖರ್ಚು ಮಾಡಿಲ್ಲ. ನೀವು ಆರ್ಥಿಕವಾಗಿ ಸುಭದ್ರ ಇದೆ. ಸುಳ್ಳನ್ನು ದೊಡ್ಡ ಧ್ವನಿಯಲ್ಲಿ ಹೇಳಿಬಿಟ್ರೆ ಸತ್ಯ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ರಾಜಕೀಯವಾಗಿ ಸುಭದ್ರ. ದಿನನಿತ್ಯ ಪೇಪರ್ ತೆಗೆದು ನೋಡಿದ್ರೆ CM, ಡೆಪ್ಯೂಟಿ CM ನಾನು ಕುರ್ಚಿ ಬಿಡಲ್ಲ ಅಂತಾನೆ, ನಾನು ಕುರ್ಚಿಯನ್ನ ಕಿತ್ಕೊಳ್ತೀನಿ. ಕುರ್ಚಿ ಕಾದಾಟ ದಿನನಿತ್ಯ ನಡೀತಾ ಇದೆ. ಈ ಚುನಾವಣೆ ಬಂದಿದೆ ಅಂತ ಅಲ್ಪ ವಿರಾಮ ಇದೆ. ಬರ್ದಿಟ್ಕೊಳ್ಳಿ, ಮೇ ತಿಂಗಳಲ್ಲಿ ಜಂಗಿ ನಿಕಾಲಿ ಕುಸ್ತಿ, ನಮ್ಮ ಕಡೆ ಉತ್ತರ ಕರ್ನಾಟಕ ಹೇಳ್ತಾರೆ, ಜಂಗಿ ನಿಕಾಲಿ ಕುಸ್ತಿ ಮೇ ತಿಂಗಳಲ್ಲಿ ಕುರ್ಚಿಯ ಕುಸ್ತಿ ಖಂಡಿತವಾಗಿ ಕರ್ನಾಟಕದಲ್ಲಿ. ಜಂಗಿ ನಿಕಾಲಿ ಅಂತಂದ್ರೆ ಯಾರಿಗೆ ಒಬ್ರು ಇರ್ಬೇಕು, ಇನ್ನೊಬ್ರು ಇರ್ಬೇಕು. ರಾಜಕೀಯವಾಗಿ ಜಂಗಿ ನಿಕಾಲಿ ಕುಸ್ತಿ ಆಗ್ತದೆ. ಹೀಗಾಗಿ ರಾಜ್ಯವನ್ನು ಅಧೋಗತಿ ತೆಗೆದುಕೊಂಡು ಹೋಗಿದ್ದಾರೆ. ಭ್ರಷ್ಟಾಚಾರ ತಾಂಡ್ವಾಡ್ತಾ ಇದೆ, ಅಭಿವೃದ್ಧಿ ಆಗಿಲ್ಲ. ಇದೆಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದು. ಆದರೆ ಯಾರು ಏನು ಮಾಡಂಗಿಲ್ಲ. 5 ವರ್ಷ ಒಮ್ಮೆ ಓಟ್ ಹಾಕಿಬಿಟ್ರೆ ಎಲ್ಲರೂ ಅಸಹಾಯಕರಾಗ. ಆದರೆ ದಾವಣಗೆರೆ ದಕ್ಷಿಣದ ಮತದಾರರಿಗೆ ಒಂದು ಅದೃಷ್ಟ ಹೊರತು ಬಂದಿದೆ. ಈ ಅನಿಷ್ಟ ಸರ್ಕಾರವನ್ನು ಕಿತ್ತೊಗೆಯುವ ಮೊದಲನೆಯ ಪ್ರಯತ್ನ ಅವಕಾಶ ನಿಮಗೆ ಬಂದಿದೆ. ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅತ್ಯಧಿಕ ಮತಗಳಿಂದ ಆರಿಸಿಕೊಂಡು ಬಂದು ಈ ರಾಜ್ಯದ ರಾಜಕಾರಣದ ದಿಕ್ಕಸೂಚಿಯನ್ನು ತಾವು ಬದಲಾವಣೆಯನ್ನು ಮಾಡಬೇಕು. ಮತ್ತೊಮ್ಮೆ ಜನಪರವಾಗಿರುವಂಥ, ಜನರಿಗೋಸ್ಕರ ಇರುವಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ತರೋದಕ್ಕೆ ಮುನ್ನಡಿಯನ್ನು ಬರೀಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ಳಿ ಬಂದಿದ್ದೇವೆ.